ಎಚ್.ಡಿ. ಕೋಟೆ ಪಟ್ಟಣದ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಥಮ BA ಮತ್ತು BCom ವಿದ್ಯಾರ್ಥಿಗಳಿಗೆ ಸ್ವಾಗತ ಮತ್ತು ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆ ಮತ್ತು NSS ಕಾರ್ಯಚಟುವಟಿಕೆಯ ಉದ್ಘಾಟನಾ ಸಮಾರಂಭ ನಡೆಯಿತು. ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಆಯೋಜಿತ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅಪರ ಜಿಲ್ಲಾ ವರಿಷ್ಠಾಧಿಕಾರಿ ಡಾ. BN ನಂದಿನಿ ಅವರು, ಸಾಧಕರಿಗೆ ಸನ್ಮಾನ ಮಾಡುವಾಗ ನಾನು ಅವರಂತೆ ಸಾಧನೆ ಮಾಡಬೇಕು ಎಂದು ಅಂದುಕೊಂಡಾಗ ಮಾತ್ರ ಸಾಧನೆ ಮಾಡಲು ಸಾಧ್ಯ ಎಂದು ಕಿವಿಮಾತು ಹೇಳಿದರಲ್ಲದೆ, ಸಾಮಾಜಿಕ ಜಾಲತಾಣದಲ್ಲಿ ಇಂದು ವಂಚನೆ ಪ್ರಕರಣಗಳು ಹೆಚ್ಚು ನಡೆಯುತ್ತಿದೆ. ಈ ಪ್ರಕರಣ ಹತೋಟಿಗೆ ತರಲು ಯುವ ಸಮೂಹದಿಂದ ಮಾತ್ರ ಸಾಧ್ಯ ಎಂದರು. ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಜೋಕ್ಸ್ ಮಾಡಲಿಕ್ಕೆ ಏನೂ ಇಲ್ಲ ಅಂತಂದ್ರೆ ಈಗ ಹಾಗೆ ಆಗುತ್ತೆ, ಏನೂ ಇರೋದಿಲ್ಲ. ಸೊ ನಮ್ಮಲ್ಲಿ ಯಾವಾಗಲೂ ಸಹ ವಿದ್ಯಾರ್ಥಿಗಳು ಪ್ರಪ್ರಥಮವಾಗಿ ಪಾಸಿಟಿವ್ ಮೈಂಡ್ಸೆಟ್ ಅನ್ನ ಬೆಳೆಸಬೇಕು. ನಾಲೆಡ್ಜ್ ಇಸ್ ಪವರ್. ನಾವು ಕೇಳಿದ್ದೀರಾ? ನಾಲೆಡ್ಜ್ ಇಸ್ ಪವರ್. ನಾವು ಜ್ಞಾನ ಇದ್ರೆ ಜ್ಞಾನಕ್ಕೆ ಆದದ್ದು ಯಾವುದೂ ಇಲ್ಲ. ನಾವು ಜ್ಞಾನವನ್ನ ಒಂದು ಬಳಸ್ಕೊಂಡ್ರೆ, ನಾವು ಜ್ಞಾನವನ್ನ ಪಡ್ಕೊಂಡ್ರೆ ಪ್ರಪಂಚದ ಯಾವ ಮೂಲೆಯಲ್ಲಿ ಬೇಕಾದ್ರೂ ಬದುಕಲಿಕ್ಕೆ ಸಾಧ್ಯ ಇದೆ. ಈಗ ಸರ್ ಹೇಳ್ತಾ ಇದ್ರು, ವೆಂಕಟೇಶ್ವರು ಆಕ್ಚುಲಿ ಒಂದು ತುಂಬಾ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಬಂದಂತಹ ಒಂದು ಪರಿಸರ. ಅದಾದ ನಂತರದಲ್ಲಿ PUC ಮುಗಿಸಿ PCH ಅನ್ನ ಮುಗಿಸಿದ ನಂತರ ನಿಮ್ಮ ಏನ್ ಎಲ್ಲರೂ ಕೂಡಿದ್ದೀರಾ ಇದೇ ಪರಿಸರದ HD ಕೋಟೆ. ನಾವು ಎಲ್ಲೆಲ್ಲಿ ಕಾಲೋನಿ ಟ್ರೈಬ್ಸ್ ಕೂಡೋದು, ಅಲ್ಲಿ ನನಗೆ ಶಿಕ್ಷಕರಿಗೆ ಲಾಭ ಸಿಗುತ್ತೆ. 5 ವರ್ಷಗಳ ಕಾಲ ಅಲ್ಲಿ ನಾನು ಏನಾಗಿದೆ ನೋಡಿದ್ದೆ. ಪ್ರಿಲಿಮ್ಸ್, ಮೇನ್ಸ್ ಮತ್ತೆ ಇಂಟರ್ವ್ಯೂ ಅಂತ ಹೇಳಿ 3 ವಿಭಾಗಗಳಲ್ಲಿ ಅದು ಎಕ್ಸಾಮ್ ಆಗುತ್ತೆ. ಇದೇ ಸಂದರ್ಭ ನನ್ನ ಮಣ್ಣು ನನ್ನ ದೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೀರ್ತಿ ತಂದ ಅಭಿಗೌಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮೈಸೂರು ಶಾಖಾ ಮಠದ ಸೋಮನಾಥ ಸ್ವಾಮೀಜಿ, ಪ್ರೊಫೆಸರ್ KP ಬಸವೇಗೌಡ, ಪ್ರಾಂಶುಪಾಲ JN ವೆಂಕಟೇಶ್, ಪ್ರೊಫೆಸರ್ ಚಂದ್ರೇಗೌಡ, ಪ್ರೊಫೆಸರ್ ನಾರಾಯಣ್, ಆರಕ್ಷಕ ನಿರೀಕ್ಷಕ ಶಬ್ಬೀರ್ ಹುಸೇನ್, AC ಭೈರಪ್ಪ, ರಾಜೇಶ್, ಸೋಮೇಶ್, ಸಿದ್ದೇಗೌಡ, ರಾಮಚಂದ್ರ, ರವಿ, ಚಂದನ, ಚನ್ನಕೇಶವ, ಅಂಕಪ್ಪ, ನರಸಿಂಹೇಗೌಡ, ದೈಹಿಕ ಶಿಕ್ಷಣ ಸಂಯೋಜಕ ಕಲ್ಲೇಶ್ ಗೌಡ ಉಪಸ್ಥಿತರಿದ್ದರು. TV1 ನ್ಯೂಸ್, ಬೀಚನಹಳ್ಳಿ ಮಂಜು, HD ಕೋಟೆ.